ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಾಕ್ಷಿಗೆ ಬೆದರಿಕೆ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳ ಮೇಲೆ ಒತ್ತಡ ಹೇರಿದಂತ ಪುನೀತ್ ಮತ್ತೆ ಕಸ್ಟಡಿಗೆ 5 ದಿನಗಳ ಕಾಲ ಮತ್ತೆ ಕಸ್ಟಡಿಗೆ ಪಡ್ಕೊಂಡಿರುವಂತ ಪೊಲೀಸರು ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋದಕ್ಕೆ ಅಂತ 5 ದಿನಗಳ ಕಾಲ ಪೊಲೀಸರು ಕಸ್ಟಡಿಗೆ ಪಡ್ಕೊಂಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರಿಗೆ ಕಾಲ್ ಮಾಡಿದ್ರು, ಕಾನ್ಫರೆನ್ಸ್ ಅಲ್ಲಿ ಯಾರಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಕಾರಣ ಎಲ್ಲವನ್ನೂ ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಮೊಬೈಲ್ ಬಚ್ಚಿಟ್ಟು ಮೆಸೇಜ್ ಡಿಲೀಟ್ ಮಾಡಿದಂತ ಪುನೀತ್ ಹೀಗಾಗಿ ಮತ್ತೆ ಕಸ್ಟಡಿಗೆ ಪಡೆದು ವಿಚಾರಣೆಗೆ ಮುಂದಾಗಿದ್ದಾರೆ ಪೊಲೀಸರು. ಪುನೀತ್ಗೆ ಸುಪಾರಿ ಕೊಟ್ಟವರ ಬಗ್ಗೆ ಮಾಹಿತಿ ಕಲೆ ಹಾಕೋದಕ್ಕೆ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ. ಇನ್ನು ಪ್ರಕರಣದ ಸಂಬಂಧ ಪುನೀತ್ ಬಳಿ ಇದ್ದಂತ 5 ಮೊಬೈಲ್ ಫೋನ್ಗಳನ್ನ ವಶಕ್ಕೆ ಪಡೆಯಲಾಗಿದೆ. 5 ಮೊಬೈಲ್ ಬಳಕೆ ಮಾಡ್ತಾ ಇದ್ದಂತ ಆರೋಪಿ ಪುನೀತ್ ಬೆದರಿಕೆ ಹಾಕಿದ ಬಳಿಕ ಮೊಬೈಲ್ನಲ್ಲಿ ವಾಟ್ಸ್ಆಪ್ ಡಿಲೀಟ್ ಮಾಡಿದ್ದಾನೆ. ಯಾವುದೇ ಚಾಟ್ ಹಿಸ್ಟರಿ ಇಲ್ಲ. ಬಳಿಕ ವಾಟ್ಸ್ಆಪ್ ರೀಇನ್ಸ್ಟಾಲ್ ಮಾಡಿರುವಂತ ಆರೋಪಿಗಳು ತನಿಖೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಖತರ್ನಾಕ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ರು. ತಮ್ಮ ಮೊಬೈಲ್ಗಳನ್ನ ಸೀಸ್ ಮಾಡಿ ಈಗಾಗಲೇ ಪೊಲೀಸರು FSLಗೆ ಕಳುಹಿಸಿಕೊಟ್ಟಿದ್ದಾರೆ ಆರೋಪಿಗಳ ಮೊಬೈಲ್ ಅನ್ನ. ಇನ್ನಿಬ್ಬರು ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ. ಬಟ್ ಪುನೀತ್ನನ್ನ ಪೊಲೀಸರು ಈಗ ಮತ್ತೆ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ 5 ದಿನಗಳ ಕಾಲ. ಈ ಸಂದರ್ಭದಲ್ಲಿ ಪುನೀತ್ ಏನಾದರೂ ಬಾಯ್ ಬಿಡ್ತಾನ ನೋಡ್ಬೇಕಿದೆ. ಅಂದ್ರೆ ಅವರ ಮೊಬೈಲ್ನಲ್ಲಿ ಏನು ಚಾಟ್ ಮಾಡಲಾಗಿತ್ತು, ಜೊತೆಗೆ ಯಾರು ಕಾನ್ಫರೆನ್ಸ್ ಅಲ್ಲಿ ಬಂದಿದ್ರು ಆ ಸಂದರ್ಭದಲ್ಲಿ, ಸುಪಾರಿಗೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಇರ್ಬೋದು. ಈ ವಿಚಾರಗಳನ್ನ ಬಾಯ್ ಬಿಡಿಸ್ಬೇಕು ಅನ್ನುವಂಥ ಕಾರಣಕ್ಕೇನೆ 5 ದಿನಗಳ ಕಾಲ ಪುನೀತ್ನನ್ನ ಪೊಲೀಸರು ಕಸ್ಟಡಿಗೆ ಪಡ್ಕೊಂಡಿದ್ದಾರೆ. 5 ದಿನಗಳ ಒಳಗಾಗಿ ಏನಾದರೂ ಕ್ಲೂ ಸಿಗುತ್ತಾ, ಮಾಹಿತಿ ಸಿಗುತ್ತಾ, ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಪುನೀತ್ ಏನು ವಿಚಾರವನ್ನ ಬಾಯ್ ಬಿಡಬಹುದು ಆ ಒಂದು ಪ್ರಶ್ನೆ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಡೀಟೇಲ್ಸ್ ಸಿಗ್ತಾ ಇಲ್ಲ, ಅವರಿಗೆ ಎಲ್ಲವೂ ಡಿಲೀಟ್ ಆಗ್ಬಿಟ್ಟಿದೆ. ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಿಗೆ ಮತ್ತೆ ಸಂಕಷ್ಟ ಎದುರಾಗಿದೆ. 5 ಆರೋಪಿಗಳ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಲಾಗಿದೆ. ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ. ಜಾಮೀನು ರದ್ದು ಮಾಡುವಂತೆ ಹೈಕೋರ್ಟ್ಗೆ ಹೋಗಿದ್ದಂತ ಪೊಲೀಸರು ಹೈಕೋರ್ಟ್ ಅರ್ಜಿ ವಜಾ ಮಾಡಿದ ಹಿನ್ನೆಲೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಧನ್ರಾಜ್ ಪುಟ್ಟಸ್ವಾಮಿ ಅಲಿಯಾಸ್ ಪವನ್, ರಾಘವೇಂದ್ರ, ನಂದೀಶ್, ವಿನಯ್ ವಿರುದ್ಧ ಅರ್ಜಿ ಹಾಕೊಂಡಿರೋದು. ಕೆಲ ದಿನಗಳಲ್ಲೇ ಪೊಲೀಸರು ಸಲ್ಲಿಸಿರುವಂತ ಅರ್ಜಿ ವಿಚಾರಣೆಗೆ ಬರುವಂತ ಸಾಧ್ಯತೆ ಇದೆ. ಹೀಗಾಗಿ ಬೇಲ್ ತೆಗೆದುಕೊಂಡು ಹೊರಗಿದ್ದವರಿಗೂ ಆತಂಕ, ಸಂಕಷ್ಟ. ಬೇಲ್ ಬೇಕು ಅಂತ ಅರ್ಜಿ ಹಾಕೊಳ್ಳೋರಿಗೂ ಸಂಕಷ್ಟ. ಈ ಕೇಸ್ನಲ್ಲಿ ಯಾರು ಕೂಡ ಎಸ್ಕೇಪ್ ಆಗೋದಕ್ಕೆ ಬಿಡಬಾರ್ದು ಅಂತ ಪೊಲೀಸರು ಎಲ್ಲಾ ರೀತಿಯಲ್ಲೂ ಕೂಡ ಅರ್ಜಿ ಹಾಕೊಳ್ಳೋದು, ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಗಳನ್ನ ಸಂಗ್ರಹಣೆ ಮಾಡೋದು, ಇದೆಲ್ಲದರಲ್ಲೂ ಕೂಡ ಬ್ಯುಸಿ ಆಗಿದ್ದಾರೆ. ಯಾವ್ಯಾವ ರೀತಿಯಲ್ಲಿ ಆರೋಪಿಗಳನ್ನ ಲಾಕ್ ಮಾಡ್ಬೋದು, ಜೊತೆಗೆ ಕೋರ್ಟ್ ಮೂಲಕ ಹೋಗಿ ಪ್ರಶ್ನೆ ಮಾಡ್ಬೋದು, ಅದೆಲ್ಲವನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್. ಅಜಯ್, ಈ ಒಂದು ಕೇಸಿಗೆ ಸಂಬಂಧಪಟ್ಟಂತೆ ಅಂದ್ರೆ ಸಾಕ್ಷಿಗೆ ಬೆದರಿಕೆ ಹಾಕೋದಕ್ಕೆ ಹೋಗಿ ಲಾಕ್ ಆಗಿರುವಂತ ಪುನೀತ್, ಈ ಕೇಸಿಗೆ ಸಂಬಂಧಪಟ್ಟಂತೆ ಏನ್ ಅಪ್ಡೇಟ್ ಇದೆ? ಮತ್ತೆ ಕೆಲ ಆರೋಪಿಗಳ ವಿರುದ್ಧ ಜಾಮೀನಿಗೆ ಸಂಬಂಧಪಟ್ಟಂತೆ ಅರ್ಜಿ ಹಾಕೊಂಡಿದ್ರಲ್ಲ, ಅದನ್ನ ಪ್ರಶ್ನೆ ಮಾಡಿ ಕೋರ್ಟಿಗೆ ಮತ್ತೆ ಅರ್ಜಿ ಹಾಕಿದ್ದಾರೆ ಪೊಲೀಸರು. ಇದಕ್ಕೇನ್ ಡೀಟೇಲ್ಸ್ ಇದೆ? ಖಂಡಿತವಾಗ್ಲೂ ಸೌಖ್ಯ. ಈಗಾಗ್ಲೇನು ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಾಕಷ್ಟು ಬೆಳವಣಿಗೆ ಕೂಡ ಆಗ್ತಾ ಇರುವಂತದ್ದು, ಅದರಲ್ಲೂ ಕೂಡ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದಾರೆ ಅನ್ನೋ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪುನೀತ್ ಅಂತ ಏನು ಅರೆಸ್ಟ್ ಮಾಡಿದ್ರು, ಆತನ ಬಳಿಯಲ್ಲಿದ್ದಂತ 5 ಮೊಬೈಲ್ ಅನ್ನು ಕೂಡ ಈಗಾಗಲೇ ಕಾಮಾಕ್ಷಿಪಾಳ್ಯ ಪೊಲೀಸರು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನು 5 ಮೊಬೈಲ್ಕ್ಕೂ ಹೆಚ್ಚು ಈತ ಬಳಕೆ ಮಾಡ್ತಿದ್ದು ಅನ್ನೋದು ಕೂಡ ಈಗಾಗಲೇ ಆ ತನಿಖೆ ವೇಳೆ ಕೂಡ ಈಗಾಗಲೇ ಗೊತ್ತಾಗಿರುವಂತದ್ದು. ಇನ್ನು ವಾಟ್ಸಪ್ ಕಾನ್ಫರೆನ್ಸ್ ನಲ್ಲಿ ಮಾತನಾಡುವಂತ ಸಂದರ್ಭದಲ್ಲೂ ಕೂಡ ಇವರು ಬೆದರಿಕೆ ಹಾಕಿದ್ರು ಅಂತಾನು ಕೂಡ ಗೊತ್ತಾಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಅಡ್ವೊಕೇಟ್ ಜೊತೆ ಮಾತನಾಡಿದ್ದಾರೆ ಅನ್ನೋ ವಿಚಾರಗಳು ಕೂಡ ಪ್ರಸ್ತಾಪ ಆಗಿತ್ತು. ಯಾಕಂದ್ರೆ ಅಡ್ವೊಕೇಟ್ ಫೋನ್ ಮಾಡಿ ಈ ರೀತಿಯಾಗಿ ಹೇಳು ಅಂತ ಹೇಳಿ ಹೇಳ್ತಿದ್ರು ಅನ್ನೋದು ಕೂಡ ಇತ್ತು. ಸೊ ಇವಾಗ ಆ ಒಂದು ಬೆದರಿಕೆ ಹಾಕಿದ ಬಳಿಕ ಮೊಬೈಲ್ ನಲ್ಲಿ ಇದ್ದಂತಹ ಎಲ್ಲಾ ಏನು ಆ ಲಿಸ್ಟ್ ಏನಿರುತ್ತೆ, ಕಾಲ್ ಲಿಸ್ಟ್, ಅದನ್ನು ಕೂಡ ಡಿಲೀಟ್ ಮಾಡಿದ್ದಾರೆ. ಅದರ ಜೊತೆಗೆ ವಾಟ್ಸಪ್ ಅಲ್ಲೂ ಕೂಡ ಏನಿತ್ತು ಅದನ್ನು ಕೂಡ ರೀಇನ್ಸ್ಟಾಲ್ ಅಂದ್ರೆ ಅನ್ಇನ್ಸ್ಟಾಲ್ ಮಾಡಿದ್ದಾರೆ. ಮತ್ತೆ ಪೊಲೀಸರು ತನಿಖೆ ವೇಳೆ ತಪ್ಪಿಸ್ಕೊಳ್ಳೋದಕ್ಕೆ ಈ ರೀತಿಯಾದಂತಹ ಏನು ಐಡಿಯಾವನ್ನ ಆರೋಪಿಗಳು ಕೂಡ ಉಪಯೋಗಿಸ್ತಿದ್ರು ಅನ್ನೋದು ಕೂಡ ಈಗಾಗಲೇ ಮೇಲ್ನೋಟಕ್ಕೂ ಕೂಡ ಗೊತ್ತಾಗಿರುವಂತದ್ದು. ಇದೆಲ್ಲವನ್ನು ಕೂಡ ರಿಟ್ರೀವ್ ಮಾಡೋ ಉದ್ದೇಶದಿಂದಾಗಿ
ಈಗಾಗಲೇ ಮೊಬೈಲ್ಗಳನ್ನು ಕೂಡ ಸೀಸ್ ಮಾಡಿ FSLಗೂ ಕೂಡ ಕಳಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಈಗಾಗಲೇ ಸಿಗ್ತಾ ಇರುವಂತದ್ದು. ಇದರ ಜೊತೆಗೆ ಈಗಾಗಲೇ ಏನು ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಂತಹ ಏನು 3 ಜನ ಏನಿದ್ದಾರೆ ಅದರಲ್ಲಿ ಪ್ರಮುಖವಾಗಿ 5 ದಿನಗಳ ಕಾಲ ಮತ್ತೆ ಕಸ್ಟಡಿಗೆ ಪುನೀತನ್ ತಗೊಂಡಿದ್ದಾರೆ. ಇನ್ನಿಬ್ರು ಏನಿದ್ರು ಅವರಿಬ್ಬರನ್ನು ಕೂಡ ಮತ್ತೆ ಈಗಾಗಲೇ ಜೈಲಿಗೆ ಕಳಿಸುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪುನೀತ್ ತನ್ನ ಮೊಬೈಲ್ ನಲ್ಲಿ ಇದ್ದಂತಹ ವಿಚಾರಗಳನ್ನ ಕೂಡ ಡಿಲೀಟ್ ಮಾಡಿದ ಅಷ್ಟೇ ಅಲ್ಲದೆ ಮೊಬೈಲ್ನು ಕೂಡ ಬಚ್ಚಿಟ್ಟಿದ್ದ ಅನ್ನೋದು ಕೂಡ ಗೊತ್ತಾಗಿದೆ. ಹೀಗಾಗಿ ಮತ್ತೆ ಆತನನ್ನ ಕಸ್ಟಡಿಗೆ ತಗೊಂಡಿದ್ದಾರೆ. ಮತ್ತೆ ಪುನೀತ್ಗೆ ಸುಪಾರಿ ಕೊಟ್ಟವರ ಮಾಹಿತಿ ಕಲೆ ಹಾಕೋದಕ್ಕೂ ಕೂಡ ಈಗಾಗಲೇ ಪೊಲೀಸರು ಮುಂದಾಗಿರುವಂತದ್ದು. ಯಾಕಂದ್ರೆ ರಿಟ್ರೀವ್ ಬಳಿಕ ಮತ್ತೆ ಹೇಳಿಕೆ ಪಡಿಬೇಕಾಗಿರುತ್ತಾ ಒಂದು ಯಾರ್ಯಾರು ಈತನಿಗೆ ಹೇಳ್ಕೊಟ್ರೆ ಯಾರು ದುಡ್ಡು ಕೊಟ್ಟಿದ್ರ ಅನ್ನೋದ್ರ ಬಗ್ಗೆ ಕೂಡ ಕೆಲವೊಂದು ಸಂಶಯ ಇರುವಂತದ್ದು. ಇದೆಲ್ಲ ಒಂದು ಕಡೆ ಆದ್ರೆ ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 5 ಆರೋಪಿಗಳನ್ನ ವಿರುದ್ಧ ಈಗಾಗಲೇ ಸುಪ್ರೀಂ ಕೋರ್ಟ್ಗೂ ಕೂಡ ಏನೋ ಪೊಲೀಸರು ಕೂಡ ಹೋಗಿರುವಂತದ್ದು. ಯಾಕಂದ್ರೆ ಹೈಕೋರ್ಟ್ಗೆ ಕೂಡ ಹೋಗಿದ್ರು. ಆಗ ಹೈಕೋರ್ಟ್ ಈ ಒಂದು ಆದೇಶವನ್ನ ವಜಾ ಮಾಡಿತ್ತು. ಈ ನೆಲೆಯಲ್ಲಿ ಕೂಡ ಈಗಾಗಲೇ ಧನರಾಜ್ ಮತ್ತೆ ಪುಟ್ಟಸ್ವಾಮಿ ಮತ್ತೆ ರಾಘವೇಂದ್ರ, ನಂದೀಶ್, ವಿನಯ್ ಇವ್ರ 5 ಜನರ ವಿರುದ್ಧ ಕೂಡ ಈಗಾಗಲೇ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರೆ ಅವ್ರಿಗೆ ಕೊಟ್ಟಿರುವಂತಹ ಬೇಲ್ ಏನಿದೆ ಅದನ್ನು ಕೂಡ ಕ್ಯಾನ್ಸಲ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದಾಗಿ ಅವರು ಕೂಡ ಈಗಾಗಲೇ ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗಿದ್ದಾರೆ. ಮುಂದಿನ ದಿನಗಳಲ್ಲಿ ಅದು ಕೂಡ ಏನಾದ್ರು ರಿಜೆಕ್ಟ್ ಆದ್ರೆ ಇವರು ಮತ್ತೆ 5 ಜನ ಮತ್ತೆ ಪರಪ್ಪನ ಅಗ್ರಹಾರ ಜೈಲು ಗತಿ ಅಂತಾನೆ ಹೇಳ್ಬೋದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಅಜಯ್ ಡೀಟೇಲ್ಸ್ಗೆ.